ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಜರ್ನಿ 4 ಜನಕ್ಕೆ ಸಹಾಯ ಆಗ್ಬೋದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ನೋಡ್ತಾ ಹೋಗಿ, ಆಡಿಯೋನ ಕೇಳಿಸ್ಕೊತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋರಿಗೆ ತುಂಬ ಇದರಿಂದ ಕಲಿತೀರಾ ಅಂತ ಹೇಳ್ತೀನಿ ನಾನು. ನೀವೆಲ್ಲರೂ ಅನ್ಕೋಬೋದು, ನಿನ್ನೆನೇ ಇವರು ಮೈ ಫಸ್ಟ್ ಡೇ ವ್ಲಾಗ್ ಅಂತ ಹಾಕಿದ್ರು, ಇವತ್ತು ನೋಡಿದರೆ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಪ್ಪ, ಇವ್ರಿಗೆ ಹೆಂಗೆ ಗೊತ್ತು ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ತುಂಬ ವರ್ಷ ಆಯಿತು ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳನ್ನ ತೆಗೆದು ಅದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 6 ರಿಂದ 7 ವರ್ಷ ಆಯಿತು. ಬಟ್ ನಾನು 7 ವರ್ಷನೂ ರೆಗ್ಯುಲರಾಗಿ ವರ್ಕ್ ಮಾಡಿಲ್ಲ. ನಾನು ಮಧ್ಯ ಗ್ಯಾಪ್ ತೊಗೊಂಡು ಸೊ ಬಂದಿರೋದಕ್ಕೆ ಎಲ್ಲ ಚಾನಲ್ಗಳು ಹೋದವು. ತುಂಬ ಬೇಜಾರಾಗೋದು ಏನಂತ ಅಂದರೆ, ಯಾವ ಒಂದು ಚಾನಲಿಂದನೂ ಕೂಡ ನಾನು ಪೇಮೆಂಟ್ ತೊಗೊಳ್ಳಿಲ್ಲ. ಸೊ ಹಾಗಾಗಿ ಅದೇ ಬೇಜಾರು ನನಗೆ. ನನ್ನ ಒಂದು ಕುಕ್ಕಿಂಗ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಅಂತ ಬಂದಿದೆ ಇವಾಗ. ಅದೇ ಇನ್ನೇನು ಆನ್ ಆಗ್ಬೋದು. ಬಟ್ ಒಂದು ಥಿಂಗ್ ಏನಂತ ಅಂದರೆ, ಅದರಲ್ಲಿ ವ್ಯೂಸ್ ಬರ್ತಾ ಇಲ್ಲ. ಬರೀ ಒಂದು 10, 11, 12 ಈ ಥರ ವ್ಯೂಸ್ ಬರ್ತಾ ಇದೆ. ಯಾಕಂತ ಅಂದರೆ ಅದರಲ್ಲಿ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಯಾವಾಗ ಬ್ರೇಕ್ ಅಂದರೆ, ನಂದು 2ನೇ ಬೇಬಿ ಆದಾಗ ಆಪರೇಷನ್ ಮಾಡಿಸ್ಕೊಂತಾರಲ್ಲ, ಫ್ಯಾಮಿಲಿ ಪ್ಲಾನಿಂಗ್, ಆ ಟೈಮಲ್ಲಿ ನಾನು ಒಂದು 2 ಮಂತ್ಸ್ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು. ಒಂದೊಂದು ವಿಡಿಯೋಗಂತೂ 1 ಲಕ್ಷ ವ್ಯೂಸ್ ಹೋಗಿದೆ. ಸೊ ತುಂಬಾನೇ ಖುಷಿ ಆಗ್ತಿತ್ತು. ಮುಂಚೆ ಎಲ್ಲ ಬರ್ತಾ ಅದರಲ್ಲಿ ಅದೇ ಹೇಳಿದ್ನೆಲ್ಲ ಕಡಿಮೆ ಆಯಿತು. ಸೊ ಹಾಗಾಗಿ ಅಷ್ಟೇ. ಯೂಟ್ಯೂಬಲ್ಲಿ ಸಕ್ಸಸ್ ಆದವರು ತುಂಬ ಜನ ಇರ್ಬೋದು. ನಿಮ್ಮ ಕಣ್ಣಿಗೆ ಅವ್ರು ಮಾತ್ರ ಕಾಣಿಸ್ತಾರೆ. ಬಟ್ ಫೇಲ್ಯೂವರ್ಸು ಅದಕ್ಕಿಂತ ಡಬಲ್ ತ್ರಿಬಲ್ ಇರ್ತಾರೆ. ಯಾಕಂದರೆ ಅವ್ರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಬಟ್ ಯಾರು ಫೇಲ್ಯೂವರ್ ಆಗಿರ್ತಾರಲ್ಲ, ಅವ್ರಿಗೆ ಮಾತ್ರ ರಿಯಲ್ ಎಕ್ಸ್ಪೀರಿಯನ್ಸ್ ಗೊತ್ತು ಯೂಟ್ಯೂಬಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿ ನಾವು ಮುಂದೆ ಬರಬೇಕು ಅಂತ. ಸಡನ್ನಾಗಿ ಸಕ್ಸಸ್ನ ತೊಗೊಂಡು ಮೇಲೆ ಹೋಗಿರೋದು ತಪ್ಪು ಅಂತ ಅಲ್ಲ, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇರತ್ತಂತ ಹೇಳ್ತೀನಿ. ಯೂಟ್ಯೂಬಲ್ಲಿ ಇವತ್ತು ಯಾರು ತುಂಬ ಸಕ್ಸಸ್ ಆಗಿದಾರಲ್ಲ, ಅವರು ಕೂಡ ಪಾಪ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿನೇ ಅಷ್ಟು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗಿರತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋರಿಗೆ ಕೆಲವೊಂದಿಷ್ಟು ಟಿಪ್ಸ್ನ ಇವಾಗ ಹೇಳ್ತೀನಿ ನಾನು. ಫಸ್ಟ್ ಟಿಪ್ ಬಂದ್ಬಿಟ್ಟು ಕ್ಲಾರಿಟಿ. ನಮಗೆ ಯಾವ ಚಾನಲ್ ಓಪನ್ ಮಾಡಬೇಕು, ಹಾಗೆ ಯಾವುದ್ರ ಬಗ್ಗೆ ಜನರಿಗೆ ನಾವು ತಿಳಿಸ್ಬೇಕು ಅಂತ ಹೇಳಿ ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು. ಈವನ್ ಒಂದು ರಂಗೋಲಿ ಹಾಕೋದಾಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಡ್ರೆಸ್ ಸ್ಟಿಚ್ ಮಾಡೋದಾಗಿರ್ಬೋದು, ಯಾವುದಾದ್ರೂ ಚಾನಲ್ ಓಪನ್ ಮಾಡಿ ಕ್ಲಾರಿಟಿ ಇರಬೇಕು ನಮಗೆ ಮೈಂಡಲ್ಲಿ. ಆವಾಗ ಮಾತ್ರ ಯೂಟ್ಯೂಬಲ್ಲಿ ನಾವು ಈಸಿಯಾಗಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಟಿಪ್ ನಂಬರ್ 2, ಆ್ಯಕ್ಷನ್ ಅಂತ ಅಂದರೆ, ತುಂಬ ಜನ ಎಲ್ಲಿ ಫೇಲ್ ಆಗ್ತಾರೆ ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿನೇ 6 ತಿಂಗಳು 1 ವರ್ಷ ಬಿಡ್ತಾರೆ. ಅದು ಹಾಗಲ್ಲ. ಅದಕ್ಕೆ ಕೌಂಟ್ ಇರಬೇಕು. 1 ದಿನ ತೊಗೊಳ್ಳಿ, 2 ದಿನ ತೊಗೊಳ್ಳಿ, 3ನೇ ದಿನ ಆ ಕೆಲಸ ಸ್ಟಾರ್ಟ್ ಆಗಿರಬೇಕು. 3 ದಿನವೂ ಕೂಡ ಲೇಟ್ ಆಯಿತು, ಬಟ್ ನಾನು ಥಿಂಕ್ ಮಾಡೋದಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇನ್ ಡೀಟೇಲ್ಡಾಗಿ 1 2 to 3 ಡೇಸ್ ತೊಗೊಳ್ಳಿ. ಆದರೆ ಸ್ಟಾರ್ಟ್ ಮಾಡಿರಬೇಕು. ಕೆಲಸ ಸ್ಟಾರ್ಟ್ ಮಾಡಿದಾಗಲೇ ಅಲ್ವಾ ಅದರಲ್ಲಿರೋ ಅನುಭವ ನಮ್ಗೆ ಗೊತ್ತಾಗೋದು. ಟಿಪ್ ನಂಬರ್ 3, ಅವ್ರೇನು ಅನ್ಕೊತಾರೋ, ಇವ್ರೇನು ಅನ್ಕೊತಾರೋ, ಅಥವಾ ನನಗೆ ವ್ಯೂಸ್ ಬರ್ತಾವೋ ಇಲ್ವೋ, ಅಥವಾ ನನ್ನ ಸಬ್ಸ್ಕ್ರೈಬ್ ಆಗುತ್ತೋ ಇಲ್ವೋ ಅಂತ ಯಾವತ್ತು ಡೌಟ್ ಇಟ್ಕೊಂಡು ಮಾತ್ರ ಯಾವ ಕೆಲಸನೂ ಸ್ಟಾರ್ಟ್ ಮಾಡಬೇಡಿ ಲೈಫಲ್ಲಿ. ನಿಜವಾಗ್ಲೂ ಅಲ್ಲೇ ನೀವು ಫೇಲ್ ಆಗಿಬಿಡ್ತೀರಾ. ಫಸ್ಟ್ ಸ್ಟೆಪ್ಪಲ್ಲೇ ಫೇಲ್ ಆಗಿಬಿಡ್ತೀರಾ. ಯಾವತ್ತು ನಮ್ಮ ಮೇಲೆ ನಾವು ಡೌಟ್ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ಐ ಆಮ್ ದ ವಿನ್ನರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇವತ್ತೇ ನೀವು ನಿಜವಾಗ್ಲೂ 100% ವಿನ್ ಆಗ್ತೀರಾ. ಬಟ್ ನಾನು ವಿನ್ ಆಗ್ತೀನೋ ಇಲ್ವೋ ಅಂತ ನಿಜವಾಗ್ಲೂ ಸ್ಟಾರ್ಟ್ ಮಾಡೋದಕ್ಕೆ ದಯಮಾಡಿ ಯಾರು ಆ ಥರ ಹೋಗಬೇಡಿ. ಐ ಪ್ರಾಮಿಸ್ ಯು, ನೀವು ವಿನ್ ಆಗೇ ಆಗ್ತೀರಾ. ಸ್ಟಾರ್ಟಿಂಗಲ್ಲೇ ಮನಸ್ಸಲ್ಲೇ ಅಂದ್ಕೊಳ್ಳಿ, ಐ ಆಮ್ ದ ವಿನ್ನರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ, ನೀವು ವಿನ್ ಆಗೇ ಆಗ್ತೀರಾ. ಟಿಪ್ ನಂಬರ್ 4, ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಗ್ರೋ ಆಗ್ತಾರೆ. ಇಲ್ಲ ಅಂದರೆ ನಿಜವಾಗ್ಲೂ ವಿನ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕೂಡ ಫೇಲ್ ಆಗಿದ್ದು ಇಲ್ಲೇ. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಲೈಫಲ್ಲಿ ಯಾವತ್ತೂ, ಇದು ಒಂದೇ ಅಲ್ಲ, ಯಾವ ವಿಚಾರದಲ್ಲೂ ನಾವು ಗ್ರೋ ಆಗಲ್ಲ. ಕನ್ಸಿಸ್ಟೆಂಟಾಗಿ ನಾವು ರೆಗ್ಯುಲರ್ ಆಗಿ ದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ವಿನ್ ಆಗ್ತೀವಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಫ್ ಸಕ್ಸಸ್. ಟಿಪ್ ನಂಬರ್ 5, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅಷ್ಟು ಜನ ವ್ಯೂಸ್ ನೋಡಬೇಕು, ಇಷ್ಟು ಜನ ನೋಡಬೇಕು, ಅಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂಡೋಕೆ ಹೋಗಬೇಡಿ. ನಾನು ಯಾವ ಥರ ಕಂಟೆಂಟ್ನ ಜನಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿ, ಆವಾಗ ನೀವು ವಿನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಟಿಪ್ ನಂಬರ್ 6, ಯೂಟ್ಯೂಬ್ ಅಲ್ಗೋರಿದಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವ ಟೈಮಲ್ಲಿ ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ಹಾಗೆ ಯಾವ ಥರ ಎಡಿಟ್ ಮಾಡಬೇಕು, ಜನರನ್ನು ಯಾವ ಥರ ಇಂಪ್ರೆಸ್ ಮಾಡಬೇಕು, ಆಮೇಲೆ ಯೂಟ್ಯೂಬ್ ಅಲ್ಗೋರಿದಮ್ ಹ್ಯಾಶ್ಟ್ಯಾಗ್ಸ್ನ ಯಾವ ಥರ ಹಾಕಬೇಕು, ಟ್ಯಾಗ್ಸ್ನ ಯಾವ ಥರ ಹಾಕಬೇಕು, ತಮ್ನೇಲ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಗೋರಿದಮ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟಿಪ್ ನಂಬರ್ 7, ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕಾಪಿರೈಟ್ ತುಂಬ ಬರುತ್ತೆ. ಸೊ ಹಾಗಾಗಿ ಯಾರು ನೀವು ಯಾವುದೇ ಮ್ಯೂಸಿಕನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ವಾಯ್ಸ್ ಓವರ್ನ ಕೊಟ್ಟು ಅಪ್ಲೋಡ್ ಮಾಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ತುಂಬ ಟಿಪ್ಸ್ಗಳಿದ್ದಾವೆ, ಬಟ್ ಇಲ್ಲಿಗೆ ವಿಡಿಯೋ ಮುಗೀತು. ಸೊ ಹಾಗಾಗಿ ವಾಯ್ಸ್ ಓವರ್ ಮುಗಿಯತ್ತೆ. ನಿಮ್ಗೆ ಇನ್ನೂ ಟಿಪ್ಸ್ ನಿಜವಾಗ್ಲೂ ಬೇಕಾಗಿದ್ದಾವೆ, ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನನಗೆ. ನಂಗೆ ಮಾಡಿ ತೋರಿಸಿ, ಇನ್ನೂ ಸ್ವಲ್ಪ ಟಿಪ್ಸ್ ಹೇಳಿ ಅಂತ ಅಂದರೆ ನಾನು ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ವೀಡಿಯೋನ ಮಾಡ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.